ಇದು ಫೈಬರ್ ಗ್ಲಾಸಿಂದ ರೆಡಿ ಮಾಡಿದ್ವಿ. ಫಸ್ಟ್ ಮಣ್ಣಲ್ಲಿ ಮಾಡಿ ಆಮೇಲೆ ಮೋಲ್ಡ್ ತಗೊಂಡು ಫೈಬರ್ ಕಾಸ್ಟಿಂಗ್ ಮಾಡಿದ್ವಿ. ಇದು ಮಾಡಿರೋದು ಬಳ್ಳೆ ಕ್ಯಾಂಪಲ್ಲಿ. ಆಮೇಲೆ ಅಲ್ಲಿಂದ ಎರಡು ಮಾಡಿದ್ವಿ. ಒಂದು ಅಲ್ಲಿ ಸ್ಮಾರಕ ಅಂತ ಮಾಡಿದ್ದಾರೆ, ಅಲ್ಲಿಗೂ ಮಾಡಿದ್ವಿ, ಇಲ್ಲಿಗೂ ಮಾಡಿದ್ವಿ. ಮತ್ತು ಅಕ್ಲಿಕ್ಕಲ್ಲಿ ಪೇಂಟಿಂಗ್ ಮಾಡಿದ್ವಿ, ಎಲ್ಲ ಹ್ಯಾಂಡ್ ಪೇಂಟ್ ಎಲ್ಲ. ಮತ್ತು ಒಳಗಡೆ ಎಲ್ಲ ಕೂರಿಸಿದ್ವಿ, ಕಾಂಕ್ರೀಟ್ ಎಲ್ಲ ಹಾಕಿ ಕಾಲುಗಳಿಗೆಲ್ಲ ಓಪನ್ ಮಾಡಿ ಹಾಕಿ. ಒಂದು 10 ಅಡಿ ಎತ್ತರ ಇದೆ, ಒಂದು 13 ಅಡಿ ಉದ್ದ ಇದೆ. ಮತ್ತು ಏನು ಅಲ್ಲಿ ಸೈಜ್ ಕೊಟ್ಟಿದ್ದಾರೆ ಈಗ ಡಿಪಾರ್ಟ್ಮೆಂಟ್ ಅವರು, ಅದನ್ನು ಇಟ್ಕೊಂಡು ಮಾಡಿದ್ವಿ. ಫೋಟೋಗಳು ಮತ್ತು ಅದ್ರದ್ದು ಎಲ್ಲ ಪ್ರತಿಯೊಂದು ವಿಡಿಯೋಗಳು ನೋಡ್ಕೊಂಡು ಮಾಡಿದ್ವಿ. ಸರ್, ಔಟ್ಪುಟ್ಟು ಅರ್ಜುನನೇ ಬಂದು ನಿಂತಂಗೆ. ಹೌದು, ಹೇಗೆ ಎಲ್ಲರೂ ವರ್ಕ್ ಮಾಡ್ಕೊಂಡ್ರಿ? ಇಲ್ಲ, ಅದೇನೆಂದರೆ ಆರ್ಟ್ ವರ್ಕ್ ಮ್ಯಾನ್ಯಲ್ ಆಗಿ ಮಾಡಿದ್ದು, ಎಲ್ಲ ಟೀಮ್ ವರ್ಕ್ ಇತ್ತು ನಮ್ಮದು. ಒಂದು 10 ಜನ ವರ್ಕ್ ಮಾಡಿದ್ವಿ. ಮತ್ತು ಏನಿದೆ ಮಣ್ಣಲ್ಲಿ ಏನು ಕಾಣ್ತಾ ಇದೆ ಮಣ್ಣಲ್ಲಿ ರೆಡಿ ಮಾಡಿ ಅದನ್ನು ಮೋಲ್ಡ್ ಮಾಡ್ಕೊಂಡು ಮಾಡಿರೋದು. ನಿಮಗೂ ಒಂದು ಸವಾಲಿತ್ತು ಆ್ಯಕ್ಚುಲಿ. ಖಂಡಿತ ಅರ್ಜುನ ಅಂದರೆ ಹೌದು ಹೌದು, ತುಂಬ ಜನತೆ ನಿರೀಕ್ಷೆ ಇತ್ತಲ್ಲ, ಅದೊಂದು ಚಾನ್ಸ್ ಸಿಕ್ಕಿದೆ. ಅದು ನಮಗೆ ತುಂಬ ಖುಷಿ ಆಯ್ತು. ಯಾಕಂದರೆ 1.5 ವರ್ಷದಿಂದ ಕಾಯ್ತಾ ಇದ್ವಲ್ಲ ಇದು ಓಪನ್ಗೋಸ್ಕರ. ಖುಷಿ ಆಯ್ತು ಬಂದಾಗ. ನೋಡಿದ್ರೆ ನಿಮಗೂ ಖುಷಿ ಅನಿಸ್ತೀವಿ. ಖಂಡಿತ ಖಂಡಿತ. ಎಷ್ಟು ಜನ ನೋಡಿ ಎಲ್ಲ ನಮ್ಮ ಅರಣ್ಯ ಸಚಿವರು ಮತ್ತು ಕಂದಾಯ ಸಚಿವರೆಲ್ಲ ಬಂದು ಓಪನ್ ಮಾಡಿ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಇವರು ಡಿಪಾರ್ಟ್ಮೆಂಟು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅಲ್ಲಿಂದ DCF ಆಗಲಿ, ರೇಂಜರ್ಗಳಾಗಲಿ, SF ಎಲ್ಲರೂ ಕೊಟ್ಟಿದ್ದಾರೆ. ಮತ್ತು ನಮ್ಮದು ಇವರು ರಕ್ಷಿಸರ್ ಅಂತ ಇವರೇ ಕಾಂಟ್ರಾಕ್ಟ್ ಇರ್ತದ್ದು, ಇವರೇ ಕೊಟ್ಟಿದ್ದು ವರ್ಕ್ ನಮಗೆ. ಆರ್ಟ್ ವರ್ಕ್ ನಾವು ಮಾಡಿದ್ವಿ, ಉಳಿದದ್ದೆಲ್ಲ ಇವರೇ ಮಾಡಿದ್ವಿ. ಸ್ಟ್ಯಾಚ್ಯೂ ಮಾಡಿದ್ರಲ್ಲ, ಹಂಗೆ ಬರಲಿಕ್ಕೆ ಯಾವ ರೀತಿ ಪ್ಲಾನ್ ಹೇಗೆ? ಅಂದರೆ ಫಸ್ಟ್ ಒಂದು ಏನು ಡಿಸೈನ್ ಮಾಡಿ ಸ್ಕೆಚ್ ಮಾಡ್ಕೊಂಡಿದ್ವಿ, ಸೈಡ್ ಫ್ರಂಟ್ ಎಲ್ಲ. ಆಮೇಲೆ ಒಂದು ಸ್ಕೇಲ್ ಮಾಡ್ಕೊಂಡು ಏನು ಸೈಜ್ ಕೊಟ್ಟಿದ್ದಾರೆ, 10 ಫೀಟ್ ಹೈಟ್ ಇತ್ತು, ಅಲ್ಲಿ ಮಾಜರಿದ್ದು ಸೈಜ್ ಎಲ್ಲ ಕೊಟ್ಟಿದ್ದು, ಪ್ರತಿಯೊಂದು ಕಾಲಿದ್ದು ಸುತ್ತಳತೆ ಅದನ್ನು ಇಟ್ಕೊಂಡು ಸ್ಕೆಲಿಟನ್ ಕಟ್ಕೊಂಡು ಮಣ್ಣಲ್ಲಿ ಮಾಡಿದ್ವಿ ಫಸ್ಟ್. ಮತ್ತು ಅದರಲ್ಲಿ ಏನು ಮಿಸ್ಟೇಕ್ಗಳು ಇದ್ದರೂ ಅಲ್ಲೂ ಹೇಳ್ತದೆ. ಯಾಕಂದರೆ ಮಾಹುತ ಅವರೆಲ್ಲ ಅಲ್ಲೇ ಇದ್ರಲ್ಲ ಅದೇ ಜಾಗದಲ್ಲಿ. ಯಾಕಂದರೆ ಆನೆ ಬೆಳೆದಿರೋ ಜಾಗನೇ ತಾನೇ ಅಲ್ಲಿ ಪ್ರತಿಯೊಬ್ಬರು ನೋಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು ಹೇಳಿದ ಪ್ರಕಾರ ಪ್ರತಿಯೊಂದು ತಿದ್ದಿ ಮಾಡಿದ್ವಿ. ಹೌದು, ಖಂಡಿತ ಚಾಲೆಂಜ್ ಆಗಿತ್ತು, ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದೇ ಖುಷಿ, ಜನಗಳು ಖುಷಿ ಪಟ್ಟರೆ ನಮ್ಗೆ ಖುಷಿ ಅಷ್ಟೇ. ಖಂಡಿತ. ಥ್ಯಾಂಕ್ ಯು.